ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಡೌಟ್ನ ನಿಮಗೆ ಕ್ಲಿಯರ್ ಮಾಡ್ತೀನಿ. ಭಾಳಷ್ಟು ಜನಕ್ಕೆ ಈ ಒಂದು ಡೌಟ್ ಇರುತ್ತೆ. ಅದು ಏನು ಅಂತಂದರೆ, ಚಾನಲ್ ಕ್ರಿಯೇಟ್ ಮಾಡಿ 2 ವರ್ಷ 3 ವರ್ಷ ಈ ಥರ ಆಗಿರುತ್ತೆ. ಅವ್ರು ಏನು ತಿಳ್ಕೊಂಡಿರ್ತಾರೆ, ಇಷ್ಟು ವರ್ಷ ಆದರೆ ಚಾನಲ್ ಡೆಡ್ ಆಗಿರುತ್ತೆ, ಮತ್ತು ಈಗ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ವ್ಯೂಸ್ ಬರೋಲ್ಲ, ಸಬ್ಸ್ಕ್ರೈಬರ್ಸ್ ಬರೋಲ್ಲ. ಅದಕ್ಕೋಸ್ಕರ ಚಾನಲ್ನ ಡಿಲೀಟ್ ಮಾಡೋಣ ಮತ್ತು ಹೊಸ ಚಾನಲ್ನ ಹೊಸ ಜಿಮೇಲಿಂದ ಕ್ರಿಯೇಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿರ್ತಾರೆ. ಇದು ಭಾಳಷ್ಟು ಯೂಟ್ಯೂಬರ್ಸ್ ಕೂಡ ಏನು ಸಜೆಸ್ಟ್ ಮಾಡ್ತಾರೆ ಅಂತಂದರೆ, ಹೊಸ ಚಾನಲ್ನ ಕ್ರಿಯೇಟ್ ಮಾಡಿ ವೀಡಿಯೋಸ್ನ ಮಾಡಿ ಈ ಚಾನಲ್ನ ಡಿಲೀಟ್ ಮಾಡಿಬಿಡಿ ಅಂತೇಳಿ ಹೇಳ್ತಾರೆ. ಅದೇ ಫ್ರೆಂಡ್ಸ್, ಇದು ಸೊಲ್ಯೂಷನ್ ಅಲ್ಲ ಫ್ರೆಂಡ್ಸ್. ಏನು ಅಂತಂದರೆ, ಚಾನಲ್ ಯಾವಾಗೇ ಕ್ರಿಯೇಟ್ ಮಾಡಲಿ ಅದಕ್ಕೆ ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವು ಯಾವಾಗ ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಆವಾಗಿಂದ ನಿಮ್ಮ ಚಾನಲ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಚಾನಲ್ನೇ ತೊಗೊಳ್ಳಿ. ನನ್ನ ಚಾನಲ್ ಇದು ಸಜ್ಜನ್ ಟೆಕ್ ಇದೆಯಲ್ಲ, ಇದು 2019 ನಾನು ಸ್ಟಾರ್ಟ್ ಮಾಡಿದಾದ್ಮೇಲೆ ವೀಡಿಯೋಸ್ ಮಾಡಿದೆ, ಸ್ವಲ್ಪ ಮಾಡಿದೆ, ಭಾಳಷ್ಟು ಗ್ಯಾಪ್ ಬಿಡ್ತಾ ಇದ್ದೆ. 2 ತಿಂಗಳು 3 ತಿಂಗಳು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಮತ್ತು ಒಂದು ಸ್ವಲ್ಪ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೆ, ಮತ್ತೆ ಬಿಡ್ತಾ ಇದ್ದೆ. ಈ ರೀತಿ ಮಾಡ್ತಾಯಿದ್ದೆ. ಬೇರೆಯವ್ರು ಹೇಳೋ ಪ್ರಕಾರ ಮತ್ತು ಡೌಟ್ ಪ್ರಕಾರ ನನ್ನ ಚಾನಲ್ನ ಡಿಲೀಟ್ ಮಾಡಿ ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡಬೇಕಾಗಿತ್ತು. ಆದರೆ ನಾನು ಮಾಡಿಲ್ಲ. ಈಗ 6 ಮಂತ್ಸಿಂದ ನಾನು ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆವಾಗಿಂದ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ, ವೀಡಿಯೋಸ್ಗೆ ವ್ಯೂಸ್ ಬರ್ತಾಯಿದೆ, ಸಬ್ಸ್ಕ್ರೈಬರ್ಸ್ ಬರ್ತಾಯಿದ್ದಾರೆ. ಚಾನಲ್ ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಚಾನಲ್ ಯಾವಾಗೇ ಕ್ರಿಯೇಟ್ ಮಾಡಲಿ, ವೀಡಿಯೋಸ್ ಡೈಲಿ ಯಾವಾಗ ಅಪ್ಲೋಡ್ ಮಾಡ್ತೀರಾ ಆವಾಗ ನಿಮ್ಮ ಚಾನಲ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚಾನಲ್ 4 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ, ಆವಾಗ ಕ್ರಿಯೇಟ್ ಮಾಡಿದ್ದೀನಿ, ಈಗ ವ್ಯೂಸ್ ಬರೋಲ್ಲ, ಆ ಥರ ಏನೂ ಇರಲ್ಲ ಫ್ರೆಂಡ್ಸ್. ನೀವು ಯಾವಾಗ ವೀಡಿಯೋಸ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಯಾವಾಗ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಡೈಲಿ ಕನ್ಸಿಸ್ಟೆಂಟಾಗಿ, ಆವಾಗ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಫ್ರೆಂಡ್ಸ್. ಇದು ಒಂದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇನ್ನೂ ಒಂದು ಡೌಟ್ ಏನಿದೆ ಅಂತಂದರೆ, ಚಾನಲ್ ಕ್ರಿಯೇಟ್ ಮಾಡಿದಾದ್ಮೇಲೆ 1 ವರ್ಷದಲ್ಲೇ 4000 ವಾಚ್ ಟೈಮ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಅನ್ಕೋತಾ ಇರ್ತಾರೆ. ಈಗ ಒಂದು 6 ಮಂತ್ಸ್ ಆಯಿತು, ಇನ್ನೂ 6 ಮಂತ್ಸಲ್ಲಿ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಚಾನಲ್ ಡಿಲೀಟ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿರ್ತಾರೆ. ಇದು ಒಂದು ತಪ್ಪಿದೆ ಫ್ರೆಂಡ್ಸ್. ಇದು ಈ ಥರ ಏನೂ ಇರಲ್ಲ. ನೀವು ಯಾವಾಗೇ ಚಾನಲ್ ಕ್ರಿಯೇಟ್ ಮಾಡಲಿ, ನಿಮ್ಮ ಚಾನಲ್ನಲ್ಲಿ 4000 ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ಸ್ ಲಾಸ್ಟ್ 1 ಇಯರ್ ಅಂದರೆ ಹಿಂದಿನ 1 ಇಯರ್ ಅಂದರೆ ಇವತ್ತಿಂದ ಒಂದು ವರ್ಷದ ಹಿಂದೆ ಇರುತ್ತಲ್ಲ, ಆ ದಿನಗಳಲ್ಲಿ ಅಷ್ಟು ಕಂಪ್ಲೀಟ್ ಆಗಿತ್ತು ಅಂತಂದರೆ ನೀವು ಚಾನಲ್ಗೆ ಮಾನಿಟೈಸೇಷನ್ಗೆ ಚಾನಲ್ನ ಅಪ್ಲೈ ಮಾಡ್ಬೋದು. ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ನೀವು ಚಾನಲ್ ಯಾವಾಗೇ ಕ್ರಿಯೇಟ್ ಮಾಡಿರಲಿ ಅದು ಏನೂ ಪ್ರಾಬ್ಲಮ್ ಆಗಲ್ಲ. ಲಾಸ್ಟ್ 1 ಇಯರಲ್ಲಿ 4000 ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರಬೇಕು ಅಷ್ಟೇ. ಇದು ಭಾಳಷ್ಟು ಜನಕ್ಕೆ ಡೌಟ್ ಇರುತ್ತೆ. ನಾನು ವೀಡಿಯೋದಲ್ಲಿ ತಿಳಿಸಿದ್ದೀನಿ, ಆಗಲೇ 2-3 ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಆದರೂ ಕೂಡ ಭಾಳಷ್ಟು ಜನ ಈ ಡೌಟ್ನ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ನಿಮಗೆ ತಿಳಿಸಿದ್ದೀನಿ ಫ್ರೆಂಡ್ಸ್. ನಿಮ್ಮ ಚಾನಲ್ನ ಗ್ರೋ ಮಾಡ್ಕೋಬೇಕು ಅಂತಂದರೆ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತಾ ಇರಿ ಮತ್ತು ಮೆಟಾಡೇಟಾನ ಕರೆಕ್ಟ್ ಹಾಕ್ತಾಯಿರಿ ಫ್ರೆಂಡ್ಸ್. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ನಿಮ್ಮ ಚಾನಲ್ ಖಂಡಿತ ಗ್ರೋ ಆಗುತ್ತೆ. ಏನು ಬೇರೆ ತಲೆ ಕೆಡಿಸ್ಕೋಕೆ ಹೋಗ್ಬಿಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ನನ್ನ ಚಾನಲ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.